ಪಥಸಂಚಲನ ಮುಗಿದೋದ್ರೂ ಸಹ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಬಿಟ್ಟಿಲ್ಲ ತಮ್ಮ RSS ದ್ವೇಷವನ್ನು. ಯಾಕ್ರಿ ಇವೆಲ್ಲ ಗೊಂದಲ ನಿಮಗೆ ಅಂತಾರೆ. ನಮಗಲ್ಲ ಸ್ವಾಮಿ ಗೊಂದಲ ಇರೋದು ನಿಮಗೆ. ಚಿತ್ತಾಪುರದಲ್ಲಿ ನನ್ನ ಮಾತೆ ನಡೀಬೇಕು ಅನ್ನುವಂತಹ ದುರಹಂಕಾರ, ನಾನು ಹಾಕಿದ ಗೆರೆಯನ್ನು ಯಾರೂ ದಾಟಬಾರ್ದು ಅನ್ನುವಂತಹ ಒಂದು ರೀತಿಯ ಗರ್ವ, ಈ ಹತಾಶೆ ಹಿಂದೆ ಒಂದು ಭಯ ಕಾಡ್ತಾ ಇದೆ ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಏನಿದು ನಾಗಾವಿ ವಿಚಾರ? ಇದಕ್ಕೆ ಯಾರ ಒತ್ತಡ ಕಾರಣ? ಯಾಕೆ ರಾಜ್ಯಪಾಲರಿಗೆ ಅದು ತಲುಪಿಲ್ಲ? RSS ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಚಿತ್ತಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಕೊನೆಗೂ ಯಶಸ್ವಿಯಾಗಿ ಮುಕ್ತಾಯ ಆಯಿತು. ಕೋರ್ಟಿನ ಅನುಮತಿ ಪಡೆದು 300 ಜನ ಗಣವೇಶಧಾರಿ ಸ್ವಯಂ ಸೇವಕರು, 50 ಜನ ಘೋಷವಾದಕರು ಅಂದರೆ ಬ್ಯಾಂಡ್ ಸೆಟ್ ಟ್ರೂಪು, ಒಟ್ಟಾರೆ 350 ಜನ ಯಶಸ್ವಿಯಾಗಿ ಚಿತ್ತಾಪುರ ನಗರದಲ್ಲಿ ಪಥಸಂಚಲನವನ್ನು ಮುಗಿಸಿದರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ಥೆ, ಪತತ್ವೇಷಕಾಯೋ ನಮಸ್ತೆ ನಮಸ್ತೆ. ಅಂತಿಮವಾಗಿ ಒಂದು ಸಮಾರಂಭ ನಡೀತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆದು ಬಂದ ಹಾದಿಯನ್ನು ಅಲ್ಲಿನ ಗಣ್ಯರು ನೆರೆದಿದ್ದ ಸಭಿಕರಿಗೆ ವಿವರಣೆಯನ್ನು ಕೊಟ್ಟರು. ಅದಾದ ನಂತರದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಡಿಸ್ಪರ್ಸ್ ಆದರು. ಒಂದು ರೀತಿಯಲ್ಲಿ ಚಿತ್ತಾಪುರದ ಜನ ನಿಟ್ಟುಸಿರು ಬಿಟ್ಟರು. ಆದರೆ ಖರ್ಗೆ ಮಾತ್ರ ಇನ್ನೂ ಏದುಸಿರು ಬಿಡ್ತಾನೇ ಇದ್ದಾರೆ ಸ್ನೇಹಿತರೆ. ಒಂದು ಕಡೆ ಚಿತ್ತಾಪುರದಲ್ಲಿ ಪಥಸಂಚಲನ ನಡೀತಾ ಇದ್ದರೆ, ಇನ್ನೊಂದು ಕಡೆ ಗುಲ್ಬರ್ಗಾದಲ್ಲಿ ನೆನ್ನೆ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು. ಬಹುಶಃ ನೀವೆಲ್ಲರೂ ಆ ಪ್ರೆಸ್ ಮೀಟನ್ನು ನೋಡಿರ್ತೀರಿ. ಆ ಪ್ರೆಸ್ ಮೀಟು ಎಷ್ಟು ಗೊಂದಲಕಾರಿಯಾಗಿತ್ತು ಅವರ ಮಾತುಗಳು ಅನ್ನೋದನ್ನು ನೀವು ಗಮನಿಸಿರಬಹುದು. ಬಹುಶಃ ಇನ್ನೂ ಒಂದು ಸಲ ಅವರ ಮಾತುಗಳನ್ನು ನೋಡ್ಕೊಂಡು ಬರೋಣ. ಈಗ ಯಾರ ಪ್ರಕಾರ ಆಗ್ತಾ ಇದೆ? ಸರ್ಕಾರದ ಪ್ರಕಾರ ಆಗ್ತಾ ಇದೆ. ಪರ್ಮಿಷನ್ ಕೊಟ್ಟಿದ್ದು ಯಾರು? ನಾವು. ಎಷ್ಟು ಜನ ಇರಬೇಕಂತ ಹೇಳಿದ್ದು ಯಾರು? ನಾವು. ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ದು ಯಾರು? ನಾವು. ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು? ನಾವು. ಮತ್ತೆ ಇದರಲ್ಲಿ ಗೊಂದಲ ಏನಿದೆ? ನೋಡಿದ್ರಲ್ಲ, ನಾವು 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 ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಒಂದು ವೇಳೆ 300ಕ್ಕಿಂತಲೂ ಹೆಚ್ಚು ಜನ ಅವರೇನಾದ್ರು ಒಂದು ವೇಳೆ ಭಾಗವಹಿಸಿಬಿಟ್ಟಿದ್ದರೆ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ದಂಗೆ ಆಗ್ತಿತ್ತು ಅಂತಾರೆ. ನಾವು ಅಂತಲೂ ಹೇಳ್ತಾರೆ, ಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ದಂಗೆ ಆಗ್ತಿತ್ತು ಅಂತಲೂ ಅವರೇ ಹೇಳ್ತಾರೆ. ಅವರ ಮಾತಿನಲ್ಲೇ ಸ್ಪಷ್ಟತೆ ಇಲ್ಲ. ಇನ್ನೊಂದು ಮುಂದುವರೆದು ಹೇಳ್ತಾರೆ, ಯಾಕ್ರಿ ಇವೆಲ್ಲ ಗೊಂದಲ ನಿಮಗೆ ಅಂತಾರೆ. ನಮಗಲ್ಲ ಸ್ವಾಮಿ ಗೊಂದಲ ಇರೋದು ನಿಮಗೆ. ಚಿತ್ತಾಪುರದಲ್ಲಿ ನನ್ನ ಮಾತೆ ನಡೀಬೇಕು ಅನ್ನುವಂತಹ ದುರಹಂಕಾರ, ಚಿತ್ತಾಪುರ ಇದು ನನ್ನ ಸಾಮ್ರಾಜ್ಯ, ನಾನು ಹಾಕಿದ ಗೆರೆಯನ್ನು ಯಾರೂ ದಾಟಬಾರ್ದು ಅನ್ನುವಂತಹ ಒಂದು ರೀತಿಯ ಗರ್ವ, ಸರ್ವಾಧಿಕಾರ, ಈ ಸರ್ವಾಧಿಕಾರಕ್ಕೆ ಪೆಟ್ಟು ಬಿತ್ತಲ್ಲ ಅನ್ನುವಂತಹ ಹತಾಶೆ. ಆ ಹತಾಶೆಯಿಂದ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ. ಈ ಹತಾಶೆ ಹಿಂದೆ ಒಂದು ಭಯ ಕಾಡ್ತಾ ಇದೆ ಸ್ನೇಹಿತರೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಅದೊಂದು ಅವ್ಯಕ್ತ ಭಯ ಅಂತ ಅನಿಸುತ್ತೆ. ಸ್ಥಳೀಯರು ಈ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ದಾರೆ ಈಗಾಗಲೇ. ಏನದು ಭಯ? ಚಿತ್ತಾಪುರದಲ್ಲಿ ನಾಗಾವಿ ಅನ್ನುವಂಥ ಒಂದು ಪ್ರದೇಶ ಇದೆ. ಆ ನಾಗಾವಿಯ ಕಾಳಿಕಾದೇವಿಯ ವಿಚಾರ ಏನು? ಇತ್ತೀಚೆಗೆ ಒಂದು 7-8 ತಿಂಗಳ ಹಿಂದೆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂತು, ಚರ್ಚೆ ಆಯಿತು. ಆ ವಿಚಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ನಡುಕ ಹುಟ್ಟಿಸಿದೆ. ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೆ ಮುಂಚೆ ಆ ನಡುಕ ಹುಟ್ಟಿಸಿರೋದಕ್ಕೆ ಇನ್ನೊಂದು ಕಾರಣವೂ ಇದೆ, ಅದನ್ನು ಹೇಳಿಬಿಡ್ತೀನಿ. ಇತ್ತೀಚೆಗೆ ಬಂದಂತಹ ಬಿಹಾರ ಫಲಿತಾಂಶ, ಬಿಹಾರದಲ್ಲಿ NDA ಸ್ವೀಪ್ ಮಾಡಿತು. BJP 95% ಸ್ಟ್ರೈಕ್ ರೇಟ್, ಇಂಥವರೆಲ್ಲ ಗೆದ್ದುಬಿಟ್ರು. ಇದಕ್ಕೆ ಕಾರಣ 10,000 ರೂಪಾಯಿಗಳ ಮತ ಖರೀದಿ ಅನ್ನೋದು ಕಾಂಗ್ರೆಸ್ನ ಆರೋಪ. ಅಷ್ಟು ಸುಲಭವಾಗಿ ಖರೀದಿ ಆಗೋದಿಲ್ಲ, ಮತದಾರರು ಇರಲಿ, ಅದೊಂದು ಆರೋಪ ಒಂದು ಕಡೆಗೆ ಇಡೋಣ, ಅದು ಬೇರೆ ಚರ್ಚೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಅಲ್ಲಿ ಆಗಿದ್ದು ಹಿಂದೂ ಮತಗಳ ಕ್ರೋಢೀಕರಣ. SIR ವಿರೋಧದ ಹೆಸರಿನಲ್ಲಿ ಯಾವಾಗ ಮುಸ್ಲಿಂ ವಲಸಿಗರ ಪರವಾಗಿ ಮಹಾಗಠಬಂಧನ್ ನಾಯಕರು ಮಾತಾಡೋಕ್ಕೆ ಶುರು ಮಾಡಿದ್ರೋ, ಯಾವಾಗ ಮುಸ್ಲಿಂ ತುಷ್ಟೀಕರಣ ಅತಿಯಾಗೋಕ್ಕೆ ಶುರುವಾಯಿತೋ,
ಆಗ ಸಹಜವಾಗಿ ಅಲ್ಲಿ ಹಿಂದೂ ಮತಗಳ ಕ್ರೋಢೀಕರಣ ಆಯಿತು. ಜಾತಿಗಳ ನಡುವೆ ವಿಷಬೀಜ ಬಿತ್ತಿ ತಮ್ಮ ರಾಜಕೀಯವನ್ನು ಹೇಗೆ ನಡೆಸ್ತಾ ಇದ್ದರು ಲಾಲು ಪ್ರಸಾದ್ ಯಾದವ್ ಅವರ ಕಾಲದಿಂದ, ಅದಕ್ಕೆ ಬ್ರೇಕ್ ಬಿತ್ತು. ಎಲ್ಲ ಜಾತಿಗಳು ಒಂದುಗೂಡಿದ್ರು. ಹಿಂದೂಗಳೆಲ್ಲರೂ ಒಂದಾಗಿ NDAಗೆ ಮತ ಹಾಕಿದ್ರು. ಅಂಥ ಪರಿಸ್ಥಿತಿ ಕರ್ನಾಟಕಕ್ಕೂ ಬರಬಹುದು. ಆದರೆ ಚಿತ್ತಾಪುರಕ್ಕೆ ಬಂದುಬಿಟ್ರೆ ಇದು ಖರ್ಗೆಯವರ ಭಯಕ್ಕೆ ಕಾರಣ. ಅದಕ್ಕೆ ಕಾರಣ ಈ ನಾಗಾವಿ ವಿಚಾರ ಸ್ನೇಹಿತರೆ. ಏನಿದು ನಾಗಾವಿ ವಿಚಾರ? ಸೊ ಚಿತ್ತಾಪುರದ ಸಮೀಪ ನಾಗಾವಿ ಅನ್ನುವಂಥ ಪ್ರದೇಶ ಇದೆ. ಈ ಪ್ರದೇಶಕ್ಕೆ 2100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಒಂದು ವಿಶ್ವವಿದ್ಯಾನಿಲಯ ಇತ್ತು ಅನ್ನುವಂಥದ್ದು ಕುರುಹುಗಳು ಪತ್ತೆಯಾಗಿವೆ. ಈ ಬಗ್ಗೆ ಸ್ಥಳೀಯ ಚಿತ್ತಾಪುರದ ಜನತೆಗೆ ಹೆಮ್ಮೆಯೂ ಇದೆ. ಈ ಪರಂಪರೆಯ ಬಗ್ಗೆ ಗೌರವ ಇದೆ. ಇಂಥ ಪುರಾತನ ಕುರುಹುಗಳು ಇರುವ ಒಂದಷ್ಟು ಸಂಕೀರ್ಣದಲ್ಲಿ ಕಳೆದ ಒಂದು 8-10 ತಿಂಗಳ ಹಿಂದೆ ಒಂದಷ್ಟು ವಿದ್ಯಮಾನ ನಡೆಯಿತು. ಅಲ್ಲಿ ಹಳೆಯ ದೇವಾಲಯಗಳ ಸಂಕೀರ್ಣಗಳೂ ಇವೆ. ಅವೆಲ್ಲವೂ ಪಾಳು ಬಿದ್ದ ಸ್ಥಿತಿಯಲ್ಲಿ ಇದ್ದದ್ದು. ಇದ್ದಕ್ಕಿದ್ದಾಗಿ 8-10 ತಿಂಗಳ ಹಿಂದೆ ಅಲ್ಲೊಂದು ದೇವಾಲಯದ ಪುನರುಜ್ಜೀವನ ಕಾರ್ಯ ನಡೆಯೋದಕ್ಕೆ ಶುರುವಾಯಿತು. ಆ ಕುರುಹುಗಳ ಅಭಿವೃದ್ಧಿ ಕಾರ್ಯ ಶುರುವಾಗ್ಬಿಡ್ತು. ಅದು ಪುರಾತತ್ವ ಇಲಾಖೆಯಿಂದ. ಸ್ಥಳೀಯ ಜನರಿಗೆ ಆಶ್ಚರ್ಯ ಆಯಿತು. ಏನು ಈ ದೇವಾಲಯಗಳ ಒಂದು ಪುನರುತ್ಥಾನ ಕಾರ್ಯ ನಡೀತಾ ಇದೆಯಲ್ಲ, ಏನಿದು ಕೇಳೋಣ ಅಂತ ಪುರಾತತ್ವ ಇಲಾಖೆಯನ್ನು ಅಪ್ರೋಚ್ ಮಾಡ್ತಾರೆ. ಆ ಪುರಾತತ್ವ ಇಲಾಖೆಯವರು ಹೇಳ್ತಾರೆ, ಹೌದು, ಇಲ್ಲಿನ ಈ ಒಂದು ಪಾಳು ಬಿದ್ದ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ನಿರ್ಧಾರ ಕೈಗೊಂಡಿದ್ದೀವಿ. ಹಾಗಾಗಿ ಈ ಎಲ್ಲ ಒಂದು ಕೆಲಸ ಕಾರ್ಯಗಳು ನಡೀತಾ ಇವೆ. ಈ ಬಗ್ಗೆ ಸ್ಥಳೀಯರಿಗೆ ಒಂದು ಸ್ವಲ್ಪ ಅನುಮಾನ ಬಂತು. ಏನು ಇದ್ದಕ್ಕಿದ್ದಾಗೆ ಇಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡು ಬಿಟ್ಟಿದ್ದಾರಲ್ಲ ಅಂತ ಅಧಿಕೃತವಾಗಿ ಒಂದು ಮನವಿಯನ್ನು ಕೊಟ್ಟರು ಪುರಾತತ್ವ ಇಲಾಖೆಗೆ. ನೀವು ಏನೇನು ಕೆಲಸ ಮಾಡ್ತಿದ್ದೀರಾ ನಮಗೊಂದು ಮಾಹಿತಿ ಕೊಡಿ ಅಂತ. ಸೊ ಪುರಾತತ್ವ ಇಲಾಖೆ ಮಾಹಿತಿ ಕೊಡುತ್ತೆ. ಏನು, ಇಲ್ಲಿರುವಂಥ ಕಾಳಿ ಮಸೀದಿಯನ್ನು ನಾವು ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ, ರಕ್ಷಣೆ ಮಾಡ್ತಾ ಇದ್ದೀವಿ. ಸ್ಥಳೀಯ ಜನರಿಗೆ ಶಾಕ್ ಆಗುತ್ತೆ. ಅಲ್ಲಿ ಇದ್ದಂಥದ್ದು ಕಾಳಿಕಾದೇವಿ ಮಂದಿರ, ಕಾಳಿ ಮಸೀದಿನ ನೀವು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇದೇನಿದು? ಪುರಾತತ್ವ ಇಲಾಖೆಗೆ ಮತ್ತೆ ಹೋಗ್ತಾರೆ. ಪುರಾತತ್ವ ಇಲಾಖೆಯವರು ಹೇಳ್ತಾರೆ 1953 ಗೆಜೆಟ್ನಲ್ಲಿ ಇದು ಕಾಳಿ ಮಸೀದಿ ಅಂತ ಆಗಿದೆ. ಶಾಕ್ ಸ್ಥಳೀಯ ಜನರಿಗೆ. ಆಗ ನಾಗಾವಿ ಹೋರಾಟ ಸಮಿತಿ ಎನ್ನುವಂಥ ಒಂದು ಸಮಿತಿ ಹುಟ್ಟುಕೊಳ್ಳುತ್ತೆ ಸ್ನೇಹಿತರೆ. ನಮ್ಮ ಪರಂಪರೆಯ ರಕ್ಷಣೆಗಾಗಿ ನಾವು ಹೋರಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ನಾಗಾವಿ ಹೋರಾಟ ಸಮಿತಿಯವರು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೀತಾರೆ. ದಯವಿಟ್ಟು ಈ ಗೆಜೆಟ್ ಅಧಿಸೂಚನೆ ಏನಿದೆ ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಮತ್ತು ನಾಗಾವಿಯಲ್ಲಿ ನಿಜವಾಗಿಯೂ ಏನದರ ಇತಿಹಾಸ ಆ ಬಗ್ಗೆ ಸ್ಪಷ್ಟವಾದ ಪ್ರಾಮಾಣಿಕವಾದ ಒಂದು ಸತ್ಯ ಶೋಧನೆಯ ಕಾಮಗಾರಿ ನಡಿಬೇಕು, ಜೀರ್ಣೋದ್ಧಾರ ನಡಿಬೇಕು ಅಂತ ಒಂದು ಮನವಿ ಸಲ್ಲಿಸ್ತಾರೆ. ಅದನ್ನು ಚಿತ್ತಾಪುರ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಚಿತ್ತಾಪುರದ ತಹಸೀಲ್ದಾರಿಗೆ ಮನವಿ ಕೊಡ್ತಾರೆ. ಸ್ವಲ್ಪ ದಿನಗಳಾದ ನಂತರ, 1-2 ತಿಂಗಳಾದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಚಾರಿಸ್ತಾರೆ. ಸೊ ರಾಜ್ಯಪಾಲರಿಗೆ ನೀವು ಆ ಪತ್ರವನ್ನು ಕಳಿಸಿದ್ರಾ ಅಂತ. ಆಗ ಅವ್ರು ಹೇಳ್ತಾರೆ, ನಮಗೆ ತಾಲೂಕು ಕಚೇರಿಯಿಂದ ಆ ರೀತಿ ಯಾವುದೇ ಪತ್ರ ಬಂದೇ ಇಲ್ಲ ಅಂತ. ವಾಸ್ತವವಾಗಿ ಪ್ರೋಸೆಸ್ ಏನು? ತಾಲೂಕು ಕಚೇರಿಗೆ ಬಂದ ಆ ಪತ್ರವನ್ನು ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಕಳಿಸ್ಬೇಕು, ಜಿಲ್ಲಾಧಿಕಾರಿ ಕಚೇರಿಯಿಂದ ರಾಜ್ಯಪಾಲರ ಕಚೇರಿಗೆ ಹೋಗಬೇಕು. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದೇ ಇಲ್ಲ. ಮತ್ತು ವಾಪಸ್ಸು ನಾಗಾವಿ ಹೋರಾಟ ಸಮಿತಿಯ ಸದಸ್ಯರು ತಹಸೀಲ್ದಾರಿಗೆ ಬಂದು ಒಂದು ಮನವಿ ಪತ್ರ ಕೊಡ್ತಾರೆ, ಮತ್ತೊಂದು ಕ್ಲಾರಿಫಿಕೇಷನ್ ಕೇಳ್ತಾರೆ. ನಾವು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕಳಿಸಿದ್ವಲ್ಲ, ಅದನ್ನು ನೀವು ರಾಜ್ಯಪಾಲರಿಗೆ ಕಳಿಸಿದ ಬಗ್ಗೆ ನಮಗೆ ದಾಖಲೆ ಕೊಡಿ ಅಂತ. ಆ ಪತ್ರವನ್ನು ಕೊಟ್ಟು 2 ತಿಂಗಳಾದರೂ ಸಹ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ಉತ್ತರನೂ ಬರೋದಿಲ್ಲ. ಅಂದರೆ ಏನರ್ಥ? ಇವರು ರಾಜ್ಯಪಾಲರಿಗೆ ಕಳಿಸಿದಂಥ ಪತ್ರ ಚಿತ್ತಾಪುರ ತಾಲೂಕು ಕಚೇರಿಯಲ್ಲೇ ಉಳ್ಕೊಂಡಿದೆ. ಇದಕ್ಕೆ ಯಾರ ಒತ್ತಡ ಕಾರಣ? ಯಾಕೆ ರಾಜ್ಯಪಾಲರಿಗೆ ಅದು ತಲುಪಿಲ್ಲ? ಸೊ ಆಗ ಜನ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಗ ಅಲ್ಲಿ ಒಂದು ಚರ್ಚೆ ಹುಟ್ಕೊಳ್ತು. RSS ಪಥಸಂಚಲನಕ್ಕೆ ಪ್ರಿಯಾಂಕ್ ಖರ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಒಂದು ವೇಳೆ ನಾಗಾವಿ ಹೋರಾಟ ತೀವ್ರಗೊಂಡು ಬಿಟ್ಟರೆ ಅದು ತಮ್ಮ ಬುಡಕ್ಕೆ ಬರುತ್ತೆ, ಹಿಂದೂಗಳೆಲ್ಲರೂ ಒಂದಾಗ್ತಾರೆ. RSS ಪಥಸಂಚಲನ ಏನಾದರೂ ನಡೆದು ಬಿಟ್ಟರೆ ಈ ಹಿಂದೂಗಳ ಏಕತೆಗೆ ಪೂರಕವಾಗಿ ಒಂದಷ್ಟು ವಿದ್ಯಮಾನಗಳು ನಂತರದ ದಿನಗಳಲ್ಲಿ ನಡೆಯುತ್ತೆ, ಹಿಂದೂಗಳೆಲ್ಲರೂ ಜಾಗೃತರಾಗ್ತಾರೆ. ಆ ಮುಖಾಂತರ ನಾಗಾವಿ ಹೋರಾಟಕ್ಕೆ ಒಂದು ಶಕ್ತಿ ಬರುತ್ತೆ.
ಇಡೀ ತಾಲೂಕಿನ ಹಿಂದೂಗಳು ತಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಅಲ್ಲಿ ತಾವೇನೋ ಕಾಳಿಕಾದೇವಿಯ ಪುರಾತನ ದೇವಾಲಯವನ್ನು ಮಸೀದಿಯನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ರೀತಿಯ ಭಾವನೆ ಜನರಲ್ಲಿ ಬೆಳೆದು ಬಿಡುತ್ತೆ. ಹಾಗಾಗಿ RSS ಪಥಸಂಚಲನವನ್ನು ಏನಾದರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಯೋಚನೆ ಮಾಡಿದ್ರು. ಇದನ್ನು ಸ್ಥಳೀಯ ಜನತೆ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್. ಪಥಸಂಚಲನ ಮುಗಿದೋದ್ರೂ ಸಹ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಬಿಟ್ಟಿಲ್ಲ ತಮ್ಮ RSS ದ್ವೇಷವನ್ನು. RSS ಚಟುವಟಿಕೆಗಳು ಜಾಸ್ತಿ ಆದರೆ ಹಿಂದೂ ಜಾಗೃತಿ ಆಗುತ್ತೆ ಅನ್ನುವಂಥದ್ದು ಗೊತ್ತು ಅವರಿಗೆ. RSS ಯಾವತ್ತೂ ತನ್ನ ಚಟುವಟಿಕೆಗಳ ಮೂಲಕ ಹಿಂದೂಗಳ ಒಗ್ಗಟ್ಟಿಗಾಗಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ. ಹಾಗಾಗಿ ನಾಗಾವಿಯ ಕಾಳಿಕಾದೇವಿಯ ಪ್ರೇರಣೆಯಿಂದ ಚಿತ್ತಾಪುರದ ಹಿಂದೂಗಳಲ್ಲಿ ಐಕ್ಯತೆ ಮೂಡಿಬಿಟ್ರೆ, ಹಿಂದೂ ಮತಗಳ ಕ್ರೋಢೀಕರಣವಾಗಿಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ತನ್ನ ಗತಿ ಏನು ಅನ್ನುವಂಥ ಭಯ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಡ್ತಾ ಇದೆಯಾ. ಹಾಗಾಗಿಯೇ ಅವರು RSS ವಿಚಾರದಲ್ಲಿ ಈ ರೀತಿಯ ಕಠಿಣವಾದಂಥ ನಿಲುವನ್ನು ತಗೊಳ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಜನ ಯಾವತ್ತೂ RSS ಜೊತೆಗೆ ನಿಲ್ಲಬಾರ್ದು, ಆ ಮುಖಾಂತರ ಹಿಂದೂ ಏಕತೆಗೆ ಇಲ್ಲಿ ಅವಕಾಶ ಕೊಡಬಾರ್ದು. ಇದು ಪ್ರಿಯಾಂಕ್ ಖರ್ಗೆ ಅವರ ಮೂಲ ಉದ್ದೇಶ ಅನ್ನೋದು ಸ್ಥಳೀಯ ಜನತೆ ಮಾತನಾಡ್ತಿರ್ತಕ್ಕಂಥ ವಿಚಾರ.